Hey all, welcome back to English with MJ. Hope you all doing good. Yeah, I'm gonna teach you grammar today. So grammar ಅಂದ ವಿಡಿಯೋನ ಸ್ಕಿಪ್ ಮಾಡಿಬಿಡಬೇಡಿ. ಐ ನೋ ದಟ್ ದೇರ್ ಆರ್ ಮೆನಿ ಗ್ರಾಮರ್ ಹೇಟರ್ಸ್. ಕೆಲವೊಬ್ಬರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಗ್ರಾಮರಲ್ಲಿ ಏನಿರುತ್ತೆ, ಗ್ರಾಮರ್ ಕಲಿಬೇಕು ಅನ್ನೋದು. ಇನ್ನು ಕೆಲವೊಬ್ಬರಿಗೆ ಹಾಫ್ ಕಲ್ತ ಮೇಲೆ ಗ್ರಾಮರೇ ಸಾಕು, ಇನ್ಮೇಲೆ ಗ್ರಾಮರ್ ಕಡೆಗೆ ತಿರುಗಿ ನೋಡಬಾರ್ದು ಅನ್ನೋದೂ ಮೈಂಡ್ಸೆಟ್ಟಲ್ಲಿ ಇರ್ತೀರಾ. ವೈ? ಬಿಕಾಸ್ ಯು ಲರ್ನ್ ಟೂ ಡೀಪ್ ಇಂಟು ಇಟ್. ಅಂದರೆ ತುಂಬ ಡೀಪಾಗಿ ಹೋಗ್ಬಿಟ್ಟಿರ್ತೀರಾ. ಲೈಕ್ ಒಂದು ಎಕ್ಸ್ಪ್ಲನೇಷನ್ ಅಂದರೆ ಆ ಫುಲ್ ಅದು ಬೈ ಹ್ಯಾಟ್ ಮಾಡಿರ್ತೀರಾ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಅದರ ಏನು ಯೂಸೇಜ್ ಇದೆ, ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದಕ್ಕಿಂತ ಜಸ್ಟ್ ಕಲಿಬೇಕು ಅಂತಂದು ತುಂಬ ಡೀಪಾಗಿ ಗ್ರಾಮರಲ್ಲಿ ಹೋಗಿ ಗ್ರಾಮರೇ ಬೇಡ ಅನ್ನೋಷ್ಟು ಮಟ್ಟಿಗೆ ನಮ್ಮ ಮೈಂಡ್ಸೆಟ್ ಬಂದುಬಿಟ್ಟಿರುತ್ತೆ. ಸೊ ಟುಡೇ ಹೌ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ we are going to learn grammar, but what is the usage of that in English and what's the importance of that grammar. English nalli grammar role ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಈ ಫರ್ದರ್ ವಿಡಿಯೋಸ್ನಲ್ಲಿ ನಾವು ಕಲಿತೀವಿ. ಓಕೆ, ಸೊ ಕಲಿಯೋಣ. and today I'm going to teach you grammar. I'll start from the basics. Yeah, if you are ready, let's get started. First, as usual, parts of speech. All you know that there are 8 parts of speech in English grammar. First one is noun. ಹೌದಾ? noun 8 parts of speech ಗಿಂತ there are some other parts of speech. ಅದರ 8 ಇಲ್ಲೂ ಕೆಲವೊಂದು parts of speech are there, ಲೈಕ್ ಬೇರೆದೆಲ್ಲ ಇದೆ. ಬಟ್ ನಮಗೆ ಯಾವುದು ಇಂಪಾರ್ಟೆಂಟ್, ದೇರ್ ಆರ್ 8 parts of speech ನಾವು ಕಲಿತಾ ಬಂದಿದ್ದು. ಸೊ ಅದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಇಸ್ noun. ಎಸ್, what we tell is noun is the name of a person, place, things, animals, etc. is called as noun ಅಂತಂದು ಸ್ಕೂಲ್ ಡೇಸಿಂದ ನಾವು ಹೀಗೆ ಕಲಿತಾ ಬರ್ತಿರ್ತೀವಿ. ಬಟ್ ಇದರಲ್ಲಿ ನಮಗೆ ಏನು ಅರ್ಥ ಆಗಿದೆ, ನೌನ್ ಇಸ್ ಅ ನೇಮಿಂಗ್ ವರ್ಡ್. ಅಂದರೆ ನಮ್ಮ ಸುತ್ತಲೂ ಏನಿದೆ, ಲೈಕ್ ಅನಿಮಲ್ಸ್ ಇದೆ, ಬರ್ಡ್ಸ್ ಇದೆ, ಬಿಲ್ಡಿಂಗ್ ಇದೆ, ಪರ್ಸನ್ಸ್ ಇದ್ದಾರೆ, ಪ್ಲೇಸಸ್ ಇದೆ. ಸೊ ಎವ್ರಿಥಿಂಗ್, ಎಲ್ಲದಕ್ಕೂ ಒಂದು ಹೆಸರು ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ನೌನ್. ನಾವು ಕನ್ನಡದಲ್ಲಿ ನೌನ್ಗೆ ಏನಂತಾರೆ ಅನ್ನೋದು ಕಲಿಯೋದಕ್ಕಿಂತ ನೌನ್ ಯೂಸೇಜ್ ಏನಿದೆ ಅನ್ನೋದನ್ನ ಕಲಿಯೋಣ. ಓಕೆ, ಸೊ ಈ ನೌನಿಂದ ನಮಗೆ ಅಷ್ಟೇನು ಯೂಸ್ ಆಗಿಲ್ಲ, ಹೌದಾ? ಸೊ ಅದರಿಂದ ಎಕ್ಸ್ಪ್ಲನೇಷನಿಂದ ನಮಗೆ ಜಸ್ಟ್ ಎವ್ರಿಥಿಂಗ್, ನಾವು ಏನೆಲ್ಲ ನೋಡ್ತೀವೋ, ಗಿಡ ನೋಡ್ತೀವಿ, ಮರ ನೋಡ್ತೀವಿ, ಬಿಲ್ಡಿಂಗ್, ಲೈಕ್ ಎವ್ರಿಥಿಂಗ್, ಪರ್ಸನ್ಸ್, ಅನಿಮಲ್ಸ್, ಬರ್ಡ್ಸ್, ಆಲ್ ದಟ್ಸ್ ಕಾಲ್ಡ್ ಆಸ್ ನೌನ್. ಬಟ್ ದೇರ್ ಆರ್ ಟೈಪ್ಸ್ ಆಫ್ ನೌನ್ಸ್. ಈ ಟೈಪ್ಸ್ ಆಫ್ ನೌನ್ಸಿಂದ ನಮಗೆ ತುಂಬ ಯೂಸಸ್ ಇದೆ. ಸೊ ಫಸ್ಟ್ 2 types of nouns are common noun and proper noun. ಈ ಕಾಮನ್ ನೌನ್, ಪ್ರಾಪರ್ ನೌನ್ ಅನ್ನೋದು ನಮಗೆ ತುಂಬ ಯೂಸ್ ಆಗುತ್ತೆ. ಇದು ಮಾತಲ್ಲಿ ಯೂಸ್ ಆಗಲ್ಲ, ಬಟ್ ವೈಲ್ ರೈಟಿಂಗ್ ನಮಗೆ ಒಂದು ಡೌಟ್ ಇರುತ್ತೆ, ಎಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕು, ಎಲ್ಲಿ ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು. ಸೊ ಆ್ಯಸ್ ವಿ ನೋ ದಟ್ ವಿ ವಿಲ್ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಇನ್ the starting in the beginning of the sentence we will use the capital letter, ಹೌದಾ? ಆ್ಯಂಡ್ ದೆನ್ ಒಂದು ಫುಲ್ ಸ್ಟಾಪ್ ಬಂದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಸ್ಟಾರ್ಟ್ ಮಾಡಬೇಕು ಅಂದಾಗ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತೀವಿ. ಬಟ್ ಇದೇ ನಮ್ಮ ನೇಮ್ ಎಲ್ಲ ಬಂದಾಗ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀವಿ. ಬಟ್ ಇದೇ ಬೇರೆ ಎಲ್ಲ ಬಂದಾಗ, ಸ್ಕೂಲ್ ನೇಮ್ಸ್ ಆಗಲಿ ಬೇರೆದೆಲ್ಲ ಕೆಲವೊಂದು ಕಡೆ ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕಾ, ಸ್ಮಾಲ್ ಲೆಟ್ರಲ್ಲಿ ಬರಿಬೇಕಾ, ನಮ್ಮ ಊರ ಹೆಸರು ಯಾವುದರಲ್ಲಿ ಬರಿಬೇಕು ಅನ್ನೋ ಡೌಟು ತುಂಬ ಜನಕ್ಕೆ ಇರುತ್ತೆ. ಸೊ ಲೆಟ್ ಮೀ give you the clarity for that. Okay, so common noun and proper noun ಇಂದ ಆ ಕ್ಲಾರಿಟಿ ನಿಮಗೆ ಇನ್ಮೇಲೆ ಸಿಗುತ್ತೆ. ಸೊ ವಾಟ್ ಇಸ್ ಕಾಮನ್ ನೌನ್ ಈಸ್, ಕಾಮನ್ ನೌನ್, ಈ ಕಾಮನ್ ಅನ್ನೋ ಒಂದು ವರ್ಡಲ್ಲಿನೇ, ಸೊ ನಮಗೆ ಕನ್ನಡದಲ್ಲಿ ಸಾಮಾನ್ಯ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಎಕ್ಸೆಟ್ರಾ. ಲೈಕ್ ಏನು ಅಂದರೆ ಅದೊಂದು ಹೆಸರು. ಈಗ ಅನಿಮಲ್ಸ್ ಇದೆನಾ, ಬರ್ಡ್ಸ್ ಇದೆ, ಹೌದಾ, ಪ್ಲೇಸಸ್ ಇದೆ, ಆ್ಯಂಡ್ ಪರ್ಸನ್ಸ್ ಇದ್ದಾರೆ. ಸೊ ಇವರಿಗೆಲ್ಲ ಲೈಕ್ ಆ್ಯಸ್ ಐ ಟೋಲ್ಡ್ ಯು ವಾಟ್ ಇಸ್ ನೌನ್ ಅಂದರೆ ಎಲ್ಲದಕ್ಕೂ ಒಂದು ಹೆಸರು ಅಂತ ಇರುತ್ತೆ. ಈಗ ಥಿಂಗ್ಸ್ ಅಂತಂದರೆ ಅದರಲ್ಲಿ ಏನು ಬರುತ್ತೆ, ಮೊಬೈಲ್ ಬರುತ್ತೆ. ಓಕೆ, ಪರ್ಸನ್ಸ್ ಅಂದರೆ ಲೈಕ್ ಫಾದರ್, ಮದರ್, ಓಕೆ, ಈ ಥರ ರಿಲೇಷನ್ಶಿಪ್ಸ್, ಫ್ರೆಂಡ್ಸ್, ಬ್ರದರ್, ಸಿಸ್ಟರ್ ಇದು ಬರುತ್ತೆ. ಆ್ಯಂಡ್ ಆ್ಯಕ್ಟರ್, ಈ ಥರ ಎಲ್ಲ ಒಂದು ಬರುತ್ತೆ. ಸೊ ಎವ್ರಿಥಿಂಗ್, ಅವರಿಗೆಲ್ಲ ಒಂದು ಅವ್ರು ಏನು ಅನ್ನೋದು ಒಂದು ಕಾಮನ್ ನೌನ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಮನ್ ನೌನ್. ಈಗ ಪರ್ಸನ್ ಅಂದರೆ ಫಾದರ್, ಪ್ಲೇಸಸ್ ಅಂದರೆ ಬ್ಯಾಂಕ್, ಅನಿಮಲ್ ಅಂದರೆ ಡಾಗ್, ಥಿಂಗ್ಸ್ ಅಂದರೆ ಮೊಬೈಲ್. ಸೊ ಈ ಥರ ಎವ್ರಿಥಿಂಗ್ ಈಸ್ ಕಾಲ್ಡ್ ಆಸ್ ಕಾಮನ್ ನೌನ್. ಅದೇ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಇಟ್ ಈಸ್ ನಾಟ್ ಕ್ಯಾಪಿಟಲೈಸ್ಡ್. ಅಂದರೆ ಅದು ಕ್ಯಾಪಿಟಲ್ ಲೆಟರ್ನಲ್ಲಿ ಬರಲ್ಲ.
ಓಕೆ, ಸೊ ಲಿಸನ್ ದಿಸ್ ಕೇರ್ಫುಲ್ಲಿ. ಅದು ಕ್ಯಾಪಿಟಲ್ ಲೆಟರ್ನಲ್ಲಿ, ಕಾಮನ್ ನೌನ್ ಕ್ಯಾಪಿಟಲ್ ಲೆಟರ್ನಲ್ಲಿ ಸ್ಟಾರ್ಟ್ ಆಗೋದಿಲ್ಲ, ಅಂದರೆ ಕ್ಯಾಪಿಟಲ್ ಲೆಟರ್ನಲ್ಲಿ ಬರಬಾರ್ದು. ಆ್ಯಂಡ್ ಇಟ್ ಈಸ್ ನಾನ್ ಸ್ಪೆಸಿಫಿಕ್, ಅಂದರೆ ನಾರ್ಮಲ್, ಅಂದರೆ ಸ್ಪೆಸಿಫಿಕ್, ಪ್ರತ್ಯೇಕವಾಗಿ ಅದಕ್ಕಷ್ಟು ಇಂಪಾರ್ಟೆನ್ಸ್ ಇರಲ್ಲ ಕಾಮನ್ ನೌನಿಗೆ. ಕಮಿಂಗ್ ಟು ಪ್ರಾಪರ್ ನೌನ್. Proper noun, it's a name of a particular person. It's a name of a particular person. ಅಂದರೆ ಒಂದು ಪ್ರತ್ಯೇಕವಾದ ಒಂದು ಸ್ಪೆಸಿಫಿಕ್ ಆದ ಒಬ್ಬ ಈಗ ನಾವೇನು ಹೇಳಿದ್ದೀವಲ್ಲ ಕಾಮನ್ ನೌನ್, ಅದರದ್ದು ನೇಮ್ ಇರುತ್ತಲ್ಲ, ಸೊ ಪರ್ಟಿಕ್ಯುಲರ್ ಪರ್ಸನ್ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಇಟ್ ಈಸ್ ಕ್ಯಾಪಿಟಲೈಸ್ಡ್, ಅಂದರೆ ಅದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಪರ್ ನೌನ್ ಅನ್ನೋದು ಕ್ಯಾಪಿಟಲ್ ಲೆಟರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಕಾಮನ್ ನೌನ್ ಅನ್ನೋದು ಕ್ಯಾಪಿಟಲ್ ಲೆಟರ್ನಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ಮಿಡಲ್ ಆಫ್ ದ ಸೆಂಟೆನ್ಸ್ ಬಂದಾಗ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಮಿಡಲ್ ಆಫ್ ದ ಸೆಂಟೆನ್ಸ್ ನಮಗೆ ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರಬೇಕು, ಎಲ್ಲಿ ಸ್ಮಾಲ್ ಲೆಟರ್ ಬರಬೇಕು ಅನ್ನೋ ಡೌಟ್ ಇರುತ್ತಲ್ಲ. ಬಿಗಿನಿಂಗ್ ಆಫ್ ದ ಲೆಟರ್ ನಾವು ಕ್ಯಾಪಿಟಲ್ ಬರಿತೀವಿ, ಅದು ಗೊತ್ತಿದೆ. ಫುಲ್ ಸ್ಟಾಪ್ ಆಗಿದ್ಮೇಲೆ ಮತ್ತೆ ಕ್ಯಾಪಿಟಲ್ ಲೆಟರ್ ಸ್ಟಾರ್ಟ್ ಮಾಡ್ತೀವಿ, ಗೊತ್ತಿದೆ. ಬಟ್ ಇದು ಅಂದರೆ ಮಿಡಲ್ ಆಫ್ ದ ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರ್ ಬರಬೇಕಾ, ಸ್ಮಾಲ್ ಲೆಟರ್ ಬರಬೇಕಾ ಅನ್ನೋ ಡೌಟ್ ಈಗ ಯಾವ ಥರ ಕ್ಲಿಯರ್ ಆಗುತ್ತೆ ನೋಡಿ. ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್. ಕಾಮನ್ ನೌನ್ ಏನಂತಂದರೆ ಅದು ಕ್ಯಾಪಿಟಲ್ ಲೆಟರ್ ಇರಲ್ಲ. ಯಾಕೆ ಇರಲ್ಲ ಅಂತಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ನೇಮ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಾದರ್ ಅಂತ ಹೇಳಿದ್ದೀನಿ. ಫಾದರ್ ಅಂತಂದರೆ ರಾಮ ಆರ್ ರಾಜ. ಸೊ ಈ ಥರ ಅವ್ರ ಫಾದರ್ ಹೆಸರು ಏನಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಓಕೆ, ಈಗ ಒಂದು ಗರ್ಲ್ ಇದ್ದಾರೆ, ಗರ್ಲ್ ಅನ್ನೋದು ಒಂದು ಹುಡುಗಿ ಅಂತ ಅನ್ನೋದು, ಈಗ ಒಂದು ಗ್ರೂಪ್ ಇದ್ದಾರೆ, ಆ ಹುಡುಗಿನ ಕರಿ ಅಂತ ಕಾಲ್ ದಟ್ ಗರ್ಲ್ ಅಂತ ಹೇಳುವಾಗ, ಯಾವ ಗರ್ಲ್, ಅವರಿಗೊಂದು ಪರ್ಟಿಕ್ಯುಲರ್ ಹೆಸರು ಇಲ್ಲ, ಹೌದಾ? ಅಲ್ಲಿ ಅಷ್ಟು ಜನ ಇದ್ದಾರೆ, ನಾವು ಯಾರಂತ ಕರಿಬೇಕು, ಅದು ಕಾಮನ್ ನೌನ್. ಓಕೆ, ಕಾಲ್ ಸೀತಾ ಆರ್ ಕಾಲ್ ಗೀತಾ. ಸೊ ಈ ಥರ ಹೇಳುವಾಗ ಒಂದು ಪರ್ಟಿಕ್ಯುಲರ್ ನೇಮ್ ಅವರಿಗೆ ಇರುತ್ತೆ, ಅವರಿಗೆ ಅಂತಂದು ಒಂದು ಹೆಸರು ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಓಕೆ, ಈಗ ಒಂದು ಪ್ಲೇಸ್ ಇದೆ, ಫಾರ್ ಎಕ್ಸಾಂಪಲ್ ಈಗ ಪ್ಲೇಸ್ ಒಂದು ಬ್ಯಾಂಕ್ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕ್ ಅನ್ನೋದು ಕಾಮನ್ ನೌನ್. ಓಕೆ, ಬಟ್ ಆ ಬ್ಯಾಂಕ್ ಹೆಸರು ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಂಡಿಕೇಟ್ ಬ್ಯಾಂಕ್, ಸೊ ಕೆನರಾ ಬ್ಯಾಂಕ್, ಈ ಥರ ಆ ಬ್ಯಾಂಕ್ ನೇಮ್ ಬಂದಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಈಗ ಒಂದು ಬಾಯ್ ಇದ್ದಾನೆ, ಹಿ ಈಸ್ ಅ ಬಾಯ್ ಅಂತ ಹೇಳುವಾಗ, ಸೊ ಅವನು ಹುಡುಗ, ಆ ಹುಡುಗಗೆ ಅಂತಂದು ಒಂದು ನೇಮ್ ಇದೆ, ಈಗ ರಾಜು ರಾಮ ಫಾರ್ ಎಕ್ಸಾಂಪಲ್ ಈ ಥರ ಏನಾದರೂ ಒಂದು ಹೆಸರು ಇದ್ದರೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಆ್ಯಂಡ್ ಆ ಪರ್ಸನ್ಗೆ ಏನಂತಾರೆ, ಹುಡುಗನ ಹುಡುಗಿನ, ಸೊ ಈ ಥರ ಒಂದು ನಾವು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಕಾಮನ್ ನೌನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಥಿಂಗ್ಸಿಗೆ ಬಂದಾಗ ಒಂದು ಮೊಬೈಲ್ ಇದೆ. ಈಗ ಮೊಬೈಲ್ ಅನ್ನೋದು ಕಾಮನ್ ನೌನ ಪ್ರಾಪರ್ ನೌನ? ಆಬ್ವಿಯಸ್ಲಿ ಮೊಬೈಲ್ ಅನ್ನೋದು ಕಾಮನ್ ನೌನ್ ಆಗುತ್ತೆ. ಆ ಮೊಬೈಲ್ ಯಾವ ಮೊಬೈಲ್ ಅಂದರೆ ಯಾವ ಕಂಪನಿ, ಯಾವ ಬ್ರ್ಯಾಂಡ್ ಅಂತ ಹೇಳುವಾಗ, ಯಾವ ಕಂಪನಿದು ಅಂತ ಹೇಳುವಾಗ, ಈಗ ಸ್ಯಾಮ್ಸಂಗ್ ಆಗಲಿ, ರೆಡ್ಮಿ ಆಗಲಿ, ವಿವೋ ಆಗಲಿ, ಈ ಥರ ಬಂದಾಗ ಸ್ಯಾಮ್ಸಂಗ್ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಓಕೆ, ನಾರ್ಮಲ್ ಆಗಿ ಮೊಬೈಲ್ ಅಂದರೆ, ಈಗ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ, ಈ ಥರನೂ ಥಿಂಕ್ ಮಾಡ್ಬೋದು. ಯಾವ ಥರ ಅಂದರೆ, ಹುಡುಗಿರಂದರೆ ತುಂಬ ಜನ ಇರ್ತಾರೆ, ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಮನ್ ನೌನ್. ಆ ಹುಡುಗಿಗೆ ಒಂದು ಪರ್ಟಿಕ್ಯುಲರ್ ಹೆಸರು ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಮೊಬೈಲ್ ಅಂದರೆ ತುಂಬ ಮೊಬೈಲ್ ಇರ್ತವೆ, ಆ ಮೊಬೈಲ್ಗೆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇರುತ್ತಲ್ಲ, ಅದಕ್ಕೆ ಪ್ರಾಪರ್ ನೌನ್. ಓಕೆ, ಅದೇ ಥರ ಸ್ಕೂಲ್ ಅನ್ನೋದು ಕಾಮನ್ ನೌನ ಪ್ರಾಪರ್ ನೌನ? ಸ್ಕೂಲ್ ಅನ್ನೋದು ಒಂದೇ ಇರಲ್ಲ, ತುಂಬ ಸ್ಕೂಲ್ಸ್ ಇರ್ತವೆ, ಸೊ ಅದು ಕಾಮನ್ ನೌನ್ ಆಗುತ್ತೆ. ಆ ಸ್ಕೂಲ್ ನೇಮ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ವಿವೇಕಾನಂದ ಸ್ಕೂಲ್ ಅಂತ ಅನ್ನುವಾಗ, ಆ ಸ್ವಾಮಿ ವಿವೇಕಾನಂದ ಅಂತ ಬಂದಾಗ ಆ ಎಸ್ ಅನ್ನೋದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು. ಯಾಕೆ ಅಂದರೆ ದಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್, ಅದು ಕಾಮನ್ ನೌನಲ್ಲಿ ಬರಲ್ಲ. ಆ ಸ್ಕೂಲ್ ಹೆಸರು ಅದು, ಸೊ ಅದು ಪ್ರಾಪರ್ ನೌನಲ್ಲಿನೇ ಬರುತ್ತೆ. ಓಕೆ, ಈ ಪ್ರಾಪರ್ ನೌನ್ ಈಗ ಕ್ಲಿಯರ್ ಆಗಿದೆ ಅಲ್ಲ? ಕಾಮನ್ ನೌನ್ ಅಂದರೆ ಅದು ನಾರ್ಮಲ್ ಆಗಿರೋದು, ಅದಕ್ಕೆ ಯಾವುದೊಂದು ಪರ್ಟಿಕ್ಯುಲರ್ ನೇಮ್ ಇರಲ್ಲ. ಪರ್ಟಿಕ್ಯುಲರ್ ನೇಮ್ ಇದ್ದರೆ ಅದು ಪ್ರಾಪರ್ ನೌನ್, ಅದು ಕಾಮನ್ ಆಗಿದ್ರೆ ಅಂದರೆ ಸಾಮಾನ್ಯವಾಗಿ ಇದ್ದರೆ, ಕ್ಯಾಶುವಲ್ ಆಗಿದ್ದರೆ ದಟ್ ಈಸ್ ಕಾಮನ್ ನೌನ್. ಓಕೆ, ಇನ್ನು ಈ ಪ್ರಾಪರ್ ನೌನು ಎಲ್ಲಿ ನಮಗೆ ಯೂಸ್ ಆಗುತ್ತೆ? ನಾನು ನಾಳೆ ಊರಿಗೆ ಬರ್ತೀನಿ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್. ನಾಳೆ ಅನ್ನೋದು ಕಾಮನ್ ನೌನ ಪ್ರಾಪರ್ ನೌನ? ನಾಳೆ ಅಂದರೆ ಇದು ಯಾವ ವಾರ, ಹೌದಾ? ಸೊ ಅದು ಯಾವ ವಾರ ಅಂತಂದರೆ, ಸೊ ಡೇಸ್ ಆಫ್ ದ ವೀಕ್, ಡೇಸ್ ಇನ್ ಅ ವೀಕ್, ಅದು ಸಂಡೇ, ಮಂಡೇ, ಟ್ಯೂಸ್ಡೇ, ಇವೆಲ್ಲ ಏನು ಅಂತಂದರೆ ದರ್ ಈಸ್ ಓನ್ಲಿ ಒನ್ ಸಂಡೇ. ಅಂದರೆ ಓನ್ಲಿ ಒನ್ ಸಂಡೇ ಅನ್ನೋದು ಆ ದಿನದ್ದು ಹೆಸರು, ಹೌದಾ? ಇವತ್ತು ಯಾವ ದಿನ ಅಂತಂದಾಗ ಇವತ್ತು ಸಂಡೇ ಆರ್ ಮಂಡೇ, ಟ್ಯೂಸ್ಡೇ ಅಂತಂದಾಗ, ಸೊ
ಇವತ್ತು ಏನು ದಿನ ಅನ್ನೋದಕ್ಕೆ ಅದಕ್ಕೊಂದು ನೇಮ್ ಇದೆ ಅಲ್ಲ, ಅದು ಸಂಡೇ ಹೌದಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡೇಸ್ ಆಫ್ ದ ವೀಕ್ ಇಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಆ್ಯಂಡ್ ಮಂತ್ಸ್, ಕಮಿಂಗ್ ಟು ಮಂತ್ಸ್ ಆಲ್ಸೋ ಮುಂದಿನ ತಿಂಗಳು ಅಂತ ಹೇಳ್ತೀವಿ, ನೆಕ್ಸ್ಟ್ ಮಂತ್ ಅಂತ ಹೇಳ್ತೀವಿ. ಸೊ ಆ ಮಂತಿಗೆ ಒಂದು ನೇಮ್ ಅಂತ ಇರಬೇಕಾ, ಈಗ ಜಾನ್ವರಿ ಆಗಲಿ, ಫೆಬ್ ಆಗಲಿ, ಮಾರ್ಚ್ ಆಗಲಿ, ಸೊ ಈ ಥರ ಒಂದು ನೇಮ್ಸಿಗೆ ಪ್ರಾಪರ್ ನೌನ್. ಸ್ಪೆಷಲ್ ಡೇಸ್ ಅಂದರೆ ಲೈಕ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಚಿಲ್ಡ್ರನ್ಸ್ ಡೇ, ಓಕೆ, ಈ ಥರ ಮದರ್ಸ್ ಡೇ, ಫಾದರ್ಸ್ ಡೇ, ಈ ಥರ ಎಲ್ಲದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು, ಅದು ಸ್ಮಾಲ್ ಲೆಟರ್ನಲ್ಲಿ ಬರಬಾರ್ದು. ವೈ? ಬಿಕಾಸ್ ದಟ್ ಡೇ ಇಸ್ ಸ್ಪೆಷಲ್. ಸೊ ಸ್ಪೆಷಲ್ ಡೇಸ್ ಯಾವಾಗಲೂ ನಮಗೆ ಕ್ಯಾಪಿಟಲ್ ಲೆಟರ್ನ ಬರಬೇಕು. ಬಿಕಾಸ್ ದಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಆ್ಯಂಡ್ ಫೇಮಸ್ ಪ್ಲೇಸಸ್, ಈಗ ತುಂಬ ಫೇಮಸ್, ನಾರ್ಮಲ್ ಆಗಿ ಪ್ಲೇಸಿಗೆ ಕಾಮನ್ ನೌನ್, ಬಟ್ ಆ ಪ್ಲೇಸ್ ಹೆಸರು ನಾನು ಹೇಳ್ದಂಗೆ ಸಿಟಿ ಅಂತಂದರೆ ತುಂಬ ಸಿಟೀಸ್ ಇರ್ತವೆ, ಅದು ಸಿಟಿ ಅನ್ನೋದು ಒಂದು ಸಾಮಾನ್ಯವಾಗಿ ಹೇಳೋದು. ಬಟ್ ಇದೇ ಬ್ಯಾಂಗ್ಳೂರ್, ಚೆನ್ನೈ, ಬಾಂಬೆ ಅಂತ ಹೇಳುವಾಗ ಸೊ ಅದಕ್ಕೆ ಆ ಹೆಸರು, ಆ ಸಿಟಿಗೆ ಅದು ನೇಮ್ ಇದೆ ಅಲ್ಲ, ಸೊ ದಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್, ಅಂದರೆ ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು. ಫೇಮಸ್ ಪ್ಲೇಸಸ್ ಅಂದರೆ ಲೈಕ್ ಆಗ್ರಾ, ಸೊ ಈ ಥರ ಇದ್ದಾಗ ಅದು ಎ ಅನ್ನೋದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು. ಬಿಲ್ಡಿಂಗ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಲೈಕ್ ತಾಜ್ ಮಹಲ್ ಬಂದಾಗ, ತಾಜ್ ಮಹಲ್ ಅನ್ನೋದು ಅದೇನು ಬರುತ್ತೆ, ಅದೊಂದು ತುಂಬ ಒಂದು ಫೇಮಸ್ ಆಗಿರೋದು. ಸೊ ಅದಕ್ಕೆ ಒಂದು ಹೆಸರಿದೆ, ಅದ್ರ ಹೆಸರು ತಾಜ್ ಮಹಲ್ ಅಂತಂದು ಒಂದು ಹೆಸರಿದೆ ಅಲ್ಲ, ಸೊ ಆ ಟಿ ಅನ್ನೋದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು. ಇದು ಸೆಂಟೆನ್ಸ್ನಲ್ಲಿ, ಪ್ರಾಪರ್ ನೌನ್ ಅನ್ನೋದು ಸೆಂಟೆನ್ಸ್ನಲ್ಲಿ ಎಲ್ಲಿ ಬಂದ್ರೂ ಅದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಇರಬೇಕು. ಸೆಂಟೆನ್ಸ್ ಮಿಡ್ಲಲ್ಲಿ ಇದೆ ಅಲ್ಲ, ಈ ಕ್ಯಾಪಿಟಲ್ ಲೆಟರ್ ಬರ್ಬೋದಾ ಅಂತಂದರೆ ಎಸ್, ಬರಬೇಕು. ಪ್ರಾಪರ್ ನೌನ್ ಆಗಿದ್ದರೆ ಅದು ಕ್ಯಾಪಿಟಲ್ ಲೆಟರ್ನಲ್ಲಿನೇ ಬರಬೇಕು. ಆ್ಯಂಡ್ ಪೀಪಲ್ ಹೂ ಲಿವ್ ಇನ್ ಅ ಪರ್ಟಿಕ್ಯುಲರ್ ಕಂಟ್ರಿ, ಒಂದು ಪರ್ಟಿಕ್ಯುಲರ್, ಈಗ ಫಾರಿನರ್ಸ್ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಒಂದು ಪ್ರಾಪರ್ ಆಗಿದೆನಾ, ಅದು ಕಾಮನ್ ಆಗಿ ಹೇಳೋದು, ಅಂದರೆ ಫಾರಿನರ್ಸ್ ಅಂತ ಹೇಳ್ತೀವಿ. ಬಟ್ ಇದೇ ಇಂಡಿಯನ್ಸ್ ಅಂತ ಹೇಳುವಾಗ ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಓಕೆ, ಸೊ ಈ ಥರ ಡೇಸ್ ಆಫ್ ದ ವೀಕ್, ಮಂತ್ಸ್, ಸ್ಪೆಷಲ್ ಡೇಸ್, ಫೇಮಸ್ ಪ್ಲೇಸಸ್, ಬಿಲ್ಡಿಂಗ್ಸ್ ಆ್ಯಂಡ್ ಮಾನ್ಯುಮೆಂಟ್ಸ್, ಸೊ ಆಲ್ ದೀಸ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಒಂದು ವಿಷಯಕ್ಕೆ, ಒಂದು ಪ್ಲೇಸ್ ಆಗಲಿ, ಅನಿಮಲ್ ಆಗಲಿ, ಯಾವುದೇ ಆಗಲಿ, ಈಗ ಒಂದು ಡಾಗ್ ಇದೆ, ಆ ಡಾಗಿಗೆ ಒಂದು ಹೆಸರಿದೆ ಅಂತಂದರೆ ಡಾಗ್ ಅನ್ನೋದು ಕಾಮನ್ ನೌನ್. ಓಕೆ, ಅದೊಂದು ಪ್ರಾಣಿ ಆಗುತ್ತೆ, ಅದು ಅನಿಮಲ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಮನ್ ನೌನ್. ಬಟ್ ಆ ಡಾಗ್ಗೆ ಒಂದು ಹೆಸರಿದೆ, ಈಗ ಏನಾದರೂ ಒಂದು ಡಾಗ್ ಹೆಸರು, ಒಂದು ರಾಕ್ಸಿ, ಈಗ ಏನಾದರೂ ಸಮಥಿಂಗ್ ಒಂದು ಹೆಸರಿದೆ ಅಂತಂದಾಗ ಸೊ ಅದು ಪ್ರಾಪರ್ ನೌನ್ ಆಗಿ ಆಗುತ್ತೆ. ಓಕೆ, ಯಾವುದೇ ಒಂದು ವಿಷಯಕ್ಕೆ ಅದರ ಹೆಸರು, ಇಟ್ಸ್ ಅ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್, ಇಟ್ಸ್ ಅ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಥಿಂಗ್, ಒಂದು ವಸ್ತುವೇ ಆಗಲಿ, ಯಾವುದೇ ಆಗಲಿ. ಈಗ ಒಂದು ಪೆನ್ ಇದೆ ಅಂತಂದರೆ ಅದು ಪೆನ್ ಕಮ್ಸ್ ಅಂಡರ್ ಕಾಮನ್ ನೌನ್. ಆ ಪೆನ್ ರೆನಾಲ್ಡ್ಸ್ ಪೆನ್ ಆಗಲಿ, ಈಗ ಏನಾದರೂ ಒಂದು ಬ್ರ್ಯಾಂಡ್, ಅದಕ್ಕೆ ಒಂದು ಹೆಸರು ಇದ್ದರೆ ದಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ರೈಟ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿನೇ ಬರಬೇಕು. ಇನ್ ದ ಮಿಡಲ್ ಆಫ್ ದ ಸೆಂಟೆನ್ಸ್ ಇದ್ದರೂ ಪರವಾಗಿಲ್ಲ, ಕ್ಯಾಪಿಟಲ್ ಲೆಟರ್ನಲ್ಲಿನೇ ಪ್ರಾಪರ್ ನೌನ್ ಯಾವಾಗಲೂ ಬರಬೇಕು. ಓಕೆ, ಸೊ ಸಮ್ ವಾಟ್ ಯುವರ್ ಡೌಟ್ ಇಸ್ ಕ್ಲಿಯರ್ ಅಂತ ಅನ್ಕೊತಾ ಇದ್ದೀನಿ. ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್. ಕಾಮನ್ ನೌನ್ ಅನ್ನೋದು ನಾವು ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬಾರ್ದು. ಶಿ ಈಸ್ ಎ ಗರ್ಲ್ ಅಂತಂದಾಗ ಜಿ ಬಂದು ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬಾರ್ದು. ಬಟ್ ಇದೇ ಶಿ ಈಸ್ ಸೀಮಾ, ಶಿ ಈಸ್ ಗೀತಾ ಅಂತಂದಾಗ ಅವರಿಗೊಂದು ಹೆಸರನ್ನು ನಾವು ಒಂದು ಹೆಸರು ಹೇಳ್ತಾ ಇದ್ದೀವಿ, ಅವ್ರಿಗೊಂದು ನೇಮ್ ಹೇಳ್ತಾ ಇದ್ದೀವಿ. ಸೊ ದಟ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಓಕೆ, ಯಾ, ದಟ್ಸ್ ಆಲ್. ಯಾ, ವಿ ಲರ್ನ್ಡ್ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್. ತುಂಬ ಜನಕ್ಕೆ ಗೊತ್ತಿರಂಗಿಲ್ಲ ಈ ಕ್ಯಾಪಿಟಲ್ ಲೆಟರ್ ಅನ್ನೋದು ಎಲ್ಲಿಂದ ಬಂದಿದೆ ಅಂದರೆ ಸೊ ದಟ್ಸ್ ಫ್ರಮ್ ದ ಪ್ರಾಪರ್ ನೌನ್. ಓಕೆ, ಸೊ ಹಿಯರ್ ಆಫ್ಟರ್ ಡೋಂಟ್ ಹೆಸಿಟೇಟ್ ಟು ರೈಟ್, ಅಂದರೆ ಬರೆಯುವಾಗ ಕೆಲವೊಬ್ಬರಿಗೆ ಭಯ ಇರುತ್ತೆ, ಕ್ಯಾಪಿಟಲ್ ಲೆಟರ್ ಬರಿಬೇಕಾ, ಸ್ಮಾಲ್ ಲೆಟರ್ ಬರಿಬೇಕಾ, ಎಸ್ಪೆಷಲಿ ಇನ್ ಮಿಡ್ಲ್ ಆಫ್ ದ ಸೆಂಟೆನ್ಸ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಕಮ್ ಆನ್ ಸಂಡೇ, ಐ ವಿಲ್ ಮೀಟ್ ಯು ಆನ್ ಸಂಡೇ ಅಂತಂದಾಗ ಆ ಸಂಡೇ ಅನ್ನೋದು ಯಾವ ನೌನ್ ಆಗುತ್ತೆ? ಎಸ್, ಪ್ರಾಪರ್ ನೌನ್ ಆಗುತ್ತೆ. ಬೈ ಬಿಕಾಸ್ ಆ ದಿನದ ಅದು ನೇಮ್ ಬಂದು ಸಂಡೇ ಆಗಿರುತ್ತೆ. ಆ ಡೇ ಯಾವುದು ಅಂದರೆ ದಟ್ ಸಂಡೇ. ಸೊ ಇನ್ಮೇಲೆ ಡೌಟೇ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ. ಥಿಂಗ್ಸ್ ಇದೆ, ಆ ಥಿಂಗ್ಸ್ಗೆ ಒಂದು ನೇಮ್ ಅಂತ ಇದ್ದಾಗ ಅದು ಪ್ರಾಪರ್ ನೌನ್ ಬರುತ್ತೆ. ಪ್ರಾಪರ್ ನೌನ್ ಅಂತ ಬಂದರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್. ಲೈಕ್ ಕಾಮನ್ ನೌನ್ ಇದ್ದಾಗ ಅದು ಕ್ಯಾಪಿಟಲ್ ಲೆಟರ್ನಲ್ಲಿ ಬರಲ್ಲ. ಪ್ಲೇಸಸ್, ಥಿಂಗ್ಸ್, ಪರ್ಸನ್ ಇವೆಲ್ಲ ಕಾಮನ್ ನೌನ್ ಬರುತ್ತೆ. ಆ ಪ್ಲೇಸ್ನ ಹೆಸರು, ಆ ಪರ್ಸನ್ನ ಹೆಸರು, ಆ ಥಿಂಗ್ಸ್ನ ಹೆಸರು ಬಂದಾಗ ಅದ್ರಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಅಂತ ಇರುತ್ತಲ್ಲ, ಅದಕ್ಕೆ ಅಂತ ಒಂದು ಹೆಸರು ಬಂದಾಗ ದಟ್ ಆಲ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಓಕೆ,
So yeah, I'll catch you with some more interesting grammar topics. Until then, you take care of yourself. It's me, Janita Jyotis, and big off. Bye bye.